ಬುಲೆಟ್ ದಬ್ಬ ಬುಲೆಟ್ ಯಾಡ್ಲಕ್ಕಲ್ಲ ತೀರ್ಮಾನ ಈ ಸೈಡ್ ಬರ್ಬೋದು ನೀವೆಲ್ಲ ಬಿಡಿ ನೀವೆಲ್ಲ ಬಿಡಿ ನೀವೆಲ್ಲ ಬಿಡಿ ನಿಮ್ಮ ನನಗಾಗುತ್ತೆ ಅಲ್ಲೋ 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 ಸರ್ ಶೌಕತ್ ಖಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಫರ್ನಿಚರ್ ಅಂಗಡಿ ಮಾಡಿದ್ದೆ. ಸೋಫಾ ಸೆಟ್ ರೆಡಿ ಆಗೋದು, ಸೋಫಾ ಕಮ್ ಬೆಡ್ಡು ಅಂಥವೆಲ್ಲ ರೆಡಿ ಆಗೋದು. 70 ಲಕ್ಷ ನಾನು ಬಂಡವಾಳ ಹಾಕಿದೆ ಸರ್. ಕ್ಲೀನಾಗಿ ಸುಟ್ಟೋಗ್ಬಿಟ್ಟಿದೆ. ಯಾರೋ ಬೆಂಕಿ ಇಕ್ಕಿದ್ರೆ ಅಂತ ನಗರಸಭೆಯವ್ರು ಬೆಂಕಿ ಇಕ್ಕಿರೋದು ಈಚೆ ಕಡೆ, ಹಂಗಾಗಿ ಎಲ್ಲ ಒಳಗಡೆಗೆಲ್ಲ ಹೊಟ್ಟೋಗಿ ಕ್ಲೀನಾಗಿ ಹೊಟ್ಟೋಗಿದೆ ಸರ್. ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಹುಡುಗರು ಯಾರು ಕೆಲಸ ಒಳಗಡೆ ಕೆಲಸ ಮಾಡ್ತಾ ಇದ್ರು ಸರ್. ಓಕೆ 3 ಜನ ಕೆಲಸ ಮಾಡ್ತಾ ಇದ್ರು. ಅವರು ಸುಟ್ಟೋಗಿದ್ರೆ ನಾನೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ಎಲ್ಲ ಕ್ಲೀನಾಗಿ ಹೊರಟೋಗಿದೆ. ನಾವ್ ಹೇಳ್ತಾ ಇರೋದು ಒಳಗಡೆ ಕೆಲಸ ಮಾಡ್ತಾ ಇದ್ರು ಈಚೆ ಕಡೆ ಬೆಂಕಿ ಇಕ್ಕಿರೋದು, ಈಚೆ ಕಡೆ ಬೆಂಕಿ ಇಕ್ಕಿದ್ದಾರೆ. ಅವ್ರಿಗೇನಾಗಿಲ್ಲ, ಬಚಾವಾಗಿದ್ದಾರೆ ಅವರು, ಬಚಾಗಿದ್ದಾರೆ ಸರ್. ಈಚೆಗೆ ಬಂದ್ಬಿಟ್ಟು ಅವ್ರು ಓಡ್ ಬಂದಿದ್ದಾರೆ. ಟೋಟಲ್ ಎಷ್ಟು CC ಕ್ಯಾಮ್ರಾ ನೋಡ್ತಾನೆ ಇದ್ದೆ, ಬಟ್ ಅದು ಬ್ಲರ್ ಆಗಿ ಕಾಣಿಸ್ತಾ ಇದೆ. ಹೊಗೆ ಎಲ್ಲ ಒಳಗಡೆ ಹೊಟ್ಟೋಗಿದೆ. ಅದು ಪೆಟ್ರೋಲ್ಗಿಂತ ಫಾಸ್ಟ್ ಹೋಗುತ್ತೆ, ಹಂಗಾಗಿ ಫಾಸ್ಟಾಗಿ ಅಂಟ್ಕೊಬಿಟ್ಟಿದೆ ಸರ್ ಎಲ್ಲ. ಟೋಟಲ್ ಎಷ್ಟು ನಿಮ್ಗೆ? 70-75 ಲಕ್ಷ ಸರ್ ನಾನು ಬಡವಲ್ಲ. 1 ಕೋಟಿ ನನಗೆ ಸಾಲನೇ ಇದೆ ಸರ್. 1 ಕೋಟಿ ಇದೆ ಸರ್. ತಗೊಂಡು ಬಂದು ಇಲ್ಲಿ ಹಾಕಿದ್ದೀನಿ. ಇನ್ನು ಗೌರಿಬಿಂದ್ರಿಗೆಲ್ಲ ಡಿಸ್ಪ್ಯೂಟ್ ನಾನೇ ಕೊಡ್ತಾ ಇರೋದು. ಕೊರಟಗೆರೆ ಕೊಡ್ತಾ ಇದ್ದೀನಿ, ತೊಂಡೆಬಾವಿ ಕೊಡ್ತಾ ಇದ್ದೀನಿ, ಇವೆಲ್ಲ ಕೊಡ್ತಾ ಇದ್ದೀನಿ. ಆದರೆ ಇಲ್ಲಿ ಕ್ಲೀನಾಗಿ ಹೋಗ್ತಾಯಿದೆ ಸರ್. ಟೋಟಲ್ ಮಾಲು ಎರಡೇ ಸೋಫಾ ಸೆಟ್ ಮಾಲೆಲ್ಲ ಎಷ್ಟು ಲಾಸ್ ಆಗಿದೆ ಅಂತ? 75-80 ಲಕ್ಷ ಸರ್. ಇವಾಗ ರೆಡಿ ಇದ್ದ ಸೋಫಾಗಳೆಲ್ಲ ಸುಟ್ಟೋಗಿದೆ. ಒಂದು ಬುಲೆಟ್ ಗಾಡಿ ಸುಟ್ಟೋಗಿದೆ, ಒಳಗಡೆ ಇಕ್ಕಿದ್ವಿ, ಹೊಸ ಗಾಡಿ. ಇನ್ನು ತಗೊಂಡು ಬಂದು 2 ತಿಂಗಳಾಗಿದೆ. ಆ ಗಾಡಿ ಸುಟ್ಟೋಗಿದೆ. ಶೌಕತ್ ಖಾನ್ ಅಂತ ಹೇಳ್ಬಿಟ್ಟು. ಯಾವ ಗೌರಿಬಿಂದೂರು ಸರ್.